ಎಲ್ಲರಿಗೂ ನಮಸ್ಕಾರ. ಇಂದು ವೈಕುಂಠ ಏಕಾದಶಿಯ ಪರ್ವಕಾಲ. ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೇನೂ ಕೊರತೆ ಇಲ್ಲ. ಆದರೆ ಇತ್ತೀಚೆಗೆ ವೈಕುಂಠ ಏಕಾದಶಿ, ಅಕ್ಷಯ ತೃತೀಯದಂತಹ ದಿನಗಳಿಗೆ ಒಂದು ರೀತಿಯ ಸ್ಟಾರ್ ವ್ಯಾಲ್ಯೂ ಬಂದಿದೆ. ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳು ನಮ್ಮ ಪುರಾತನ ಆಚರಣೆಗಳನ್ನು ವೈಭವೀಕರಿಸುತ್ತಿರುವುದು ಒಂದು ದೃಷ್ಟಿಯಿಂದ ಹೆಮ್ಮೆಯ ವಿಷಯವೇ. ಆದರೆ ಈ ವೈಭವದ ಅಡಿಯಲ್ಲಿ ಹಬ್ಬದ ನಿಜವಾದ ಆಶಯ ಮರೆಯಾಗುತ್ತಿದೆಯೇ ಎಂಬ ಅತಿ ಕಳಕಳಿಯ ಪ್ರಶ್ನೆ ನಮ್ಮ ಮುಂದಿದೆ. ಶಾಸ್ತ್ರದ ಪ್ರಕಾರ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ನಂತರದ 11ನೇ ದಿನವೇ ಏಕಾದಶಿ. ವರ್ಷಕ್ಕೆ ಬರುವ 24 ಅಥವಾ 26 ಏಕಾದಶಿಗಳು ಅತ್ಯಂತ ಪುಣ್ಯಪ್ರದವಾದ ದಿನಗಳು. ಪುರಾಣಗಳು ಮುಕ್ತಕಂಠದಿಂದ ಸಾರುತ್ತವೆ ಏನೆಂದರೆ, ನೇದೃಶಂ ಪಾವನಂ ಕಿಂಚಿತ್ ನರಾಣಾಂ ಭುವಿ ವಿದ್ಯತೆ. ಅಂದರೆ ಏಕಾದಶಿಯಷ್ಟು ಪವಿತ್ರವಾದ ದಿನ ಭೂಮಿಯ ಮೇಲೆ ಇನ್ನೊಂದಿಲ್ಲ. ಈ ದಿನದಂದು ಅನ್ನವನ್ನು ವರ್ಜಿಸಿ ಉಪವಾಸದ ಮೂಲಕ ಭಗವಂತನನ್ನು ನೆನೆಯುವುದೇ ಅತ್ಯಂತ ಮುಖ್ಯವಾದ ವಿಧಿ. ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎನ್ನಲಾಗುತ್ತದೆ. ಪುರಾಣದ ಕಥೆಯೊಂದರ ಪ್ರಕಾರ ಮಧು ಕೈಟಭರೆಂಬ ಅಸುರರು ತಪ್ಪುಗಳನ್ನು ತಿದ್ದಿಕೊಂಡು ದೇವರಿಗೆ ಶರಣಾದಾಗ ಭಗವಂತ ವೈಕುಂಠದ ಉತ್ತರದ ದ್ವಾರದ ಮೂಲಕ ಅವರಿಗೆ ಪ್ರವೇಶ ನೀಡಿ ಸದ್ಗತಿ ಕರುಣಿಸಿದ ದಿನವಿದು. ಇದರ ಅಂತರಾರ್ಥವಿಷ್ಟೇ: ನಾವು ಎಷ್ಟೇ ತಪ್ಪು ಮಾಡಿದ್ದರೂ ಪ್ರಾಯಶ್ಚಿತ್ತದೊಂದಿಗೆ ಸಂಪೂರ್ಣವಾಗಿ ಶರಣಾದರೆ ಭಗವಂತ ನಮಗೆ ಶಾಶ್ವತ ಸುಖವನ್ನು ಕರುಣಿಸುತ್ತಾನೆ. ಇಂದು ಬಹುತೇಕ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರವೆಂಬ ತಾತ್ಕಾಲಿಕ ದ್ವಾರವನ್ನು ನಿರ್ಮಿಸಿ ಅದರ ಮೂಲಕ ಪ್ರವೇಶಿಸುವುದೇ ದೊಡ್ಡ ಸಾಧನೆ ಎಂಬಂತೆ ಬಿಂಬಿಸಲಾಗುತ್ತಿದೆ. ಆದರೆ ಇಂತಹ ಆಚರಣೆಗಳಿಗೆ ಸ್ಪಷ್ಟವಾದ ಶಾಸ್ತ್ರದ ಆಧಾರಗಳಿಲ್ಲ. ಕೇವಲ ದರ್ಶನ ಮಾತ್ರದಿಂದ ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆಯಲ್ಲಿ ನಾವು ಮೂಲ ಉದ್ದೇಶವಾದ ಉಪವಾಸವನ್ನು ಮರೆಯುತ್ತಿದ್ದೇವೆ. ಇಂದಿನ ವಿಪರ್ಯಾಸವೆಂದರೆ ಉಪವಾಸದ ದಿನವಾದ ಏಕಾದಶಿಯಂದೇ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಪ್ರಸಾದ ವಿತರಣೆಯಾಗುತ್ತಿದೆ. ಲಡ್ಡು, ಫಲಾಹಾರ, ಅನ್ನಪ್ರಸಾದಗಳ ಗದ್ದಲದಲ್ಲಿ ಏಕಾದಶಿಯ ಗಾಂಭೀರ್ಯವೇ ಕಳೆದು ಹೋಗುತ್ತಿದೆ. ಏಕಾದಶಿಯಂದು ಉಣ್ಣುವುದು ಬಹುದೊಡ್ಡ ಪಾಪವೆಂದು ಶಾಸ್ತ್ರಗಳು ಎಚ್ಚರಿಸಿವೆ. ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ನಾಶವಾಗಬಹುದು. ಆದರೆ ಪುಣ್ಯಕ್ಷೇತ್ರದಲ್ಲೇ ಮಾಡುವ ಪಾಪ ವಜ್ರಲೇಪದಂತೆ ಅಂಟಿಕೊಳ್ಳುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಚಳಿಗಾಲದ ಈ ಸಮಯದಲ್ಲಿ ಹಸಿವು ಮತ್ತು ನಿದ್ದೆ ಎರಡೂ ಅಧಿಕವಾಗಿರುತ್ತದೆ. ಮನಸ್ಸಿನ ಮೇಲಿನ ಹಿಡಿತವನ್ನು ಪರೀಕ್ಷಿಸಲು ಈ ದೈಹಿಕ ಶಿಸ್ತಿಗಾಗಿ ನಮ್ಮ ಪೂರ್ವಜರು ಈ ದಿನದ ಮಹತ್ವವನ್ನು ಎತ್ತಿ ಹಿಡಿದಿದ್ದಾರೆ. ವೈಕುಂಠ ಏಕಾದಶಿಯಂದು ಉಪವಾಸ ಮಾಡಿದರೆ ವರ್ಷದ ಎಲ್ಲಾ ಏಕಾದಶಿಯ ಪುಣ್ಯ ಬರುತ್ತದೆ ಎಂಬುದು ಕೇವಲ ಪ್ರೋತ್ಸಾಹದ ಮಾತು. ಅದರರ್ಥ ಮಿಕ್ಕ ಏಕಾದಶಿಗಳನ್ನು ಬಿಡಬಹುದು ಎಂದಲ್ಲ. ಪರೀಕ್ಷೆಯಲ್ಲಿ ಪಾಸಾಗಲು ಎಲ್ಲಾ ಪಾಠಗಳನ್ನು ಓದಬೇಕಾದಂತೆ ದೇವರ ಅನುಗ್ರಹಕ್ಕೆ ಎಲ್ಲಾ ಏಕಾದಶಿಗಳ ಆಚರಣೆಯೂ ಅಷ್ಟೇ ಮುಖ್ಯ. ಉಪವಾಸ ಎಂದರೆ ಕೇವಲ ಹೊಟ್ಟೆಯನ್ನು ಹಸಿದಿಟ್ಟುಕೊಳ್ಳುವುದಲ್ಲ, ಅದು ಭಗವಂತನ ಚಿಂತನೆಯಲ್ಲಿ ಲೀನವಾಗುವುದು. ಹಾಲು, ಹಣ್ಣು, ತಿಂಡಿಗಳು ಉಪವಾಸದ ಪರ್ಯಾಯಗಳಲ್ಲ. ಬನ್ನಿ, ಈ ದಿನದಂದು ವೈಕುಂಠ ದ್ವಾರದ ದರ್ಶನದ ಜೊತೆಗೆ ನಮ್ಮ ಒಳಗಿನ ಅರಿವಿನ ಬಾಗಿಲನ್ನು ತೆರೆಯೋಣ. ಶಾಸ್ತ್ರೋಕ್ತವಾಗಿ ಏಕಾದಶಿಯನ್ನು ಆಚರಿಸಿ ಸಾರ್ಥಕತೆಯನ್ನು ಪಡೆಯೋಣ. ಧನ್ಯವಾದಗಳು.